ಎಲ್ಲರಿಗೂ ನಮಸ್ಕಾರ. ಕುಂಭರಾಶಿಯವರೇ, ಮುಂಬರುವ ಆಗಸ್ಟ್ 24, 25, 26 ಈ ಅದೃಷ್ಟವಂತ 3 ದಿನಗಳಂದು ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಬಿ ಎಂಬುವ ಅಕ್ಷರದ ವ್ಯಕ್ತಿಯಿಂದ ಒಂದು ದೊಡ್ಡ ಘಟನೆ ನಡೆಯಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಕುಂಭರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಕುಂಭರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ. ಹೌದು, ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ಬಿ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕಾದರೆ ಬರ್ತಾರೆ ಕುಂಭರಾಶಿಯವರೇ. ಹೌದು, ಆ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆಯಾದರೆ ನಡೀತಕ್ಕಂಥದ್ದು. ನಿಮಗೆ ಒಂದು ಮೊಬೈಲ್ ಕರೆಯ ಮೂಲಕ ಈ ಸಮಯದಲ್ಲಿ ಒಂದು ಅವಕಾಶ ಆದರೆ ಸಿಗುತ್ತೆ. ಹೌದು, ಆ ಒಂದು ಅವಕಾಶವನ್ನು ಈ ಸಮಯದಲ್ಲಿ ನೀವು ಸರಿಯಾಗಿ ಬಳಕೆ ಮಾಡಿಕೊಳ್ಳೋದು ಸಹ ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಕುಂಭರಾಶಿಯವರೇ. ಹೌದು, ಇದರಿಂದಾಗಿ ನಿಮಗೆ ತುಂಬ ಸಂತೋಷ, ನೆಮ್ಮದಿಯಾದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ತುಂಬ ದಿನಗಳಿಂದ ಕುಂಭರಾಶಿಯವರು ಸಂಕಟ ಆದರೆ ಪಡ್ತಿದ್ರಿ. ಹೌದು, ಜೀವನದಲ್ಲಿ ಎಷ್ಟೇ ಪರಿಶ್ರಮ ಪಟ್ಟರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ, ಅದೃಷ್ಟ ಪ್ರಾಪ್ತಿಯಾಗ್ತಿಲ್ಲ, ಯಶಸ್ಸಿನ ಹಾದಿ ಕಾಣ್ತಿಲ್ಲ ಅಂತ ಹೇಳಿ ನೀವು ಪ್ರತಿದಿನ ಸಂಕಟ ಆದರೆ ಪಡ್ತಿದ್ರಿ ಅಲ್ವಾ? ಹಾಗಾಗಿ ಕುಂಭರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ಯಾವ ಅದೃಷ್ಟ ನಿಮ್ಮ ಜೀವನದಲ್ಲಿ ನಿಮಗೆ ಪ್ರಾಪ್ತಿಯಾಗಿಲ್ಲ ಅಂತ ಹೇಳಿ ನೀವು ಇಷ್ಟು ದಿನ ಸಂಕಟ ಪಡ್ತಿದ್ರು, ಅದೇ ಒಂದು ಅದೃಷ್ಟ ನಿಮಗೆ ತಕ್ಕ ಅದೃಷ್ಟ ಆದರೆ ಈ ಸಮಯದಲ್ಲಿ ಪ್ರಾಪ್ತಿಯಾಗ್ತಕ್ಕಂಥದ್ದು ಕುಂಭರಾಶಿಯವರೇ. ಅದೇ ರೀತಿ ಕುಂಭರಾಶಿಯವರೇ, ನಿಮ್ಮ ಮನಸ್ತಾಪ ಎಂಥದ್ದು ಅಂತ ನಾವು ನೋಡೋದಾದರೆ, ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ, ಹೌದು, ಅಗ್ನಿ ಪರ್ವತದಷ್ಟು ನೋವಿದ್ರೂ ಸಹ ಆ ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊತೀರಾ. ಅದರ ಬದಲಿಗೆ ಹೊರ ಜಗತ್ತಿನ ಮುಂದೆ, ಎಲ್ಲರ ಮುಂದೆ ತುಂಬ ಸಂತೋಷದಿಂದ ಖುಷಿಯಿಂದ ಇರ್ತಕ್ಕಂತಹ ದೊಡ್ಡ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರ. ಹೌದು, ಇದರ ಉದ್ದೇಶ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನೋವನ್ನು ನೀವು ನಿಮ್ಮ ಸ್ನೇಹಿತರ ಜೊತೆ, ಸಹೋದ್ಯೋಗಿಗಳ ಜೊತೆ, ಕುಟುಂಬಸ್ಥರ ಜೊತೆ ಹೇಳಿಕೊಂಡು ಅವರನ್ನು ಸಹ ದುಃಖಿತರನ್ನಾಗಿ ಮಾಡುವುದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಎಲ್ಲರ ಮುಂದೆ ಸಂತೋಷದಿಂದ ಇರ್ತಕ್ಕಂತಹ ದೊಡ್ಡ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರ ಕುಂಭರಾಶಿಯವರೇ. ಅದೇ ರೀತಿ ಬಿ ಎಂಬುವ ಅಕ್ಷರ, ಇದು ಒಬ್ಬ ವ್ಯಕ್ತಿಯ ಹೆಸರು ಆಗಿರಬಹುದಾಗಿರುತ್ತೆ, ಅಥವಾ ಒಂದು ಘಟನೆಯ ಹೆಸರು, ಅಥವಾ ಒಂದು ಉದ್ಯೋಗದ ಹೆಸರು ಸಹ ಆಗಿರಬಹುದಾಗಿರುತ್ತೆ ಕುಂಭರಾಶಿಯವರೇ. ಹೌದು, ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯಾದರೆ ನೀವು ಕಾಣಬಹುದಾಗಿರುತ್ತೆ. ಈಗ ಜೀವನ ಮಾಡ್ತಿರ್ತಕ್ಕಂಥ ಜೀವನಕ್ಕೂ ಮುಂಬರುವ ಈ ಅದೃಷ್ಟವಂತ 3 ದಿನದ ಜೀವನಕ್ಕೂ ನೀವು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೆ ಕಾಣಬಹುದಾಗಿರುತ್ತೆ. ಹೌದು, ಇಲ್ಲಿ ಬದಲಾವಣೆ ಆಗ್ತಿದೆ ಅಂತ ಹೇಳಿ ನೀವು ಆತಂಕ ಪಡುವ ಅಗತ್ಯತೆ ಇರೋದಿಲ್ಲ. ಹೌದು ಕುಂಭರಾಶಿಯವರೇ, ಬದಲಾವಣೆ ಏನೋ ಆಗುತ್ತೆ, ಆದರೆ ಅದು ಸಕಾರಾತ್ಮಕ ಬದಲಾವಣೆಯಾಗಿರುತ್ತೆ ನಿಮ್ಮ ಒಂದು ಜೀವನದಲ್ಲಿ. ಅದೇ ರೀತಿ ಈ ಸಮಯದಲ್ಲಿ ನೀವು ನಿರ್ಧಾರವನ್ನು ತಗೊಳ್ತಕ್ಕಂಥ ಅವಕಾಶ ಆದರೆ ನಿಮಗೆ ಸಿಗುತ್ತೆ. ಆದರೆ ನಿರ್ಧಾರವನ್ನು ತಗೊಳ್ಳೋದಕ್ಕಿಂತ ಮುಂಚೆ ಒಂದಲ್ಲ ಎರಡಲ್ಲ 100 ಬಾರಿ ಸರಿಯಾಗಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನು ತಗೊಳ್ಳೋದು ಉತ್ತಮ ಆಗಿರುತ್ತೆ. ಆದರೆ ಯಾವುದೇ ರೀತಿ ಆಲೋಚನೆ ಮಾಡ್ತೀರಾ ಆತುರದಿಂದ ನಿರ್ಧಾರವನ್ನು ತಗೊಳ್ಳೋದು ಈ ಸಮಯದಲ್ಲಿ ಬೇಡ ಆಗಿರುತ್ತೆ ಕುಂಭರಾಶಿಯವರೇ. ಆದಷ್ಟು ಈ ಸಮಯದಲ್ಲಿ ನಿಮ್ಮೊಳಗೆ ಇರತಕ್ಕಂಥ ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ತಾಳ್ಮೆಯಿಂದ ಇರೋದು ಸಹ ಉತ್ತಮ ಆಗಿರುತ್ತೆ. ಹೌದು, ನೀವು ಈ ಹಿಂದೆ ಗಮನಿಸಿರಬಹುದಾಗಿರುತ್ತೆ, ನಿಮ್ಮ ಒಂದು ಜೀವನದಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಪ್ರತಿಫಲಕ್ಕೋಸ್ಕರ ನೀವು ಹಗಲು ರಾತ್ರಿ ತುಂಬಾ ಶ್ರಮ ಆದರೆ ಪಡ್ತಿದ್ರಿ. ಆದರೆ ನೀವು ಆ ಒಂದು ಪ್ರತಿಫಲಕ್ಕೆ ಹತ್ತಿರ ಹೋಗ್ತಿದ್ದ ಹಾಗೆ ನೀವು ಕೊನೆ ಕ್ಷಣದಲ್ಲಿ ಮಾಡ್ಕೊಳ್ತಕ್ಕಂತಹ ಕೋಪ ಮತ್ತು ಮನಸ್ತಾಪಗಳಿಂದಾಗಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಪ್ರತಿಫಲ ನಿಮ್ಮ ಕೈ ತಪ್ಪಿ ಬೇರೆ ಯಾರಿಗೋ ಪ್ರಾಪ್ತಿಯಾಗ್ತಿತ್ತು ಅಲ್ವಾ? ಇದನ್ನೆಲ್ಲ ನೀವು ಪ್ರತಿದಿನ ಯೋಚನೆ ಮಾಡ್ತಾ ದುಃಖಿತರಾಗ್ತಿದ್ರಿ. ಹಾಗಾಗಿ ಕುಂಭರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮೊಳಗೆ ಇರ್ತಕ್ಕಂಥ ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ತಾಳ್ಮೆಯಿಂದ ಇರೋದ್ರ ಮೂಲಕ ನೀವು ಹೆಚ್ಚಿನ ಫಲಗಳನ್ನು ಪ್ರಾಪ್ತಿ ಮಾಡಿಕೊಳ್ತೀರಾ. ಕುಂಭರಾಶಿಯವರೇ, ಈ ಹಿಂದೆ ನಿಮ್ಮ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಕೆಲಸ, ಅದು ಈ ಹಿಂದೆ ತುಂಬ ಲವಲವಿಕೆಯಿಂದ ಶುರುವಾಗಿತ್ತು. ಆದರೆ ಕೆಲವು ಕಾರಣಾಂತರಗಳಿಂದಾಗಿ ಆ ಒಂದು ಕೆಲಸ ಅರ್ಧಕ್ಕೆ ನಿಂತು ಹೋಗಿತ್ತು. ಹಾಗೆ ಅರ್ಧಕ್ಕೆ ನಿಂತು ಹೋಗಿರ್ತಕ್ಕಂಥ ಎಲ್ಲ ರೀತಿ ಕೆಲಸಗಳಿಗೆ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಚುರುಕುತನ ಆದರೆ ಬಂದು ಆ ಎಲ್ಲ ರೀತಿ ಕೆಲಸಗಳು ನಿಮ್ಮ ಜೀವನದಲ್ಲಿ ಈಗ ಅತಿ ಬೇಗನೆ ಪೂರ್ಣ ಆದರೆ ಆಗ್ತಕ್ಕಂಥದ್ದು ಕುಂಭರಾಶಿಯವರೇ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ. ಹೌದು,
ಈ ಸಮಯದಲ್ಲಿ ನಿಮಗೆ ಬೇರೆ ಬೇರೆ ದಾರಿಗಳಿಂದ ಬೇರೆ ಬೇರೆ ಮೂಲಗಳಿಂದ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರ್ತಕ್ಕಂಥದ್ದು. ಹೌದು, ನಿಮ್ಮ ಕೈಗೆ ಹಣ ಬರ್ತಕ್ಕಂತಹ ದಾರಿಗಳು ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಹಾಗಾಗಿ ಹಣ ಬಂದ ನಂತರ ನೀವು ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ ನಿಮ್ಮ ಜೀವನದಲ್ಲಿ. ಹಾಗಾಗಿ ಕುಂಭರಾಶಿಯವರೇ, ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ. ಹೌದು, ಈಗ ಬಂದಿರುವ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇಡೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಕುಂಭರಾಶಿಯವರ ಜೀವನದಲ್ಲಿ. ಅದೇ ರೀತಿ ಕುಂಭರಾಶಿಯವರೇ, ನೀವು ಈ ಸಮಯದಲ್ಲಿ ತುಂಬ ಜನರನ್ನು ನಂಬಿ ಹಣವನ್ನು ಸಹ ಅವ್ರಿಗೆ ನೀಡಿದ್ರಿ ಅಲ್ವಾ, ಅವ್ರಿಗೆ ಸಹಾಯವನ್ನು ಮಾಡಿದ್ರಿ. ಹಾಗಾಗಿ ಕುಂಭರಾಶಿಯವರೇ, ನೀವು ಯಾರನ್ನು ನಂಬಿದ್ರೋ, ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೋ ಅವರಿಂದನೇ ನೀವು ಹೆಚ್ಚು ನೋವನ್ನಾದರೆ ಪಡ್ಕೊಂಡಿರ್ತಕ್ಕಂಥದ್ದು ಅಲ್ವಾ. ಹಾಗಾಗಿ ಕುಂಭರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮನ್ನು ಮೋಸ ಮಾಡಿರ್ತಕ್ಕಂತಹ ಅದೇ ವ್ಯಕ್ತಿಗಳೇ ಮತ್ತೆ ನಿಮ್ಮ ಬಳಿಗೆ ಬರ್ತಾರೆ, ಮತ್ತೆ ನಿಮ್ಮ ಬಳಿ ಸಹಾಯವನ್ನು ಕೇಳೋದಕ್ಕೆ, ಮತ್ತೆ ನಿಮ್ಮ ಬಳಿ ಸಲಹೆಯನ್ನು ಕೇಳೋದಕ್ಕೆ. ಹಾಗಾಗಿ ಕುಂಭರಾಶಿಯವರೇ, ಈ ಸಮಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ ಅಂತಂದರೆ ಒಂದಲ್ಲ ಎರಡಲ್ಲ 100 ಬಾರಿ ಸರಿಯಾಗಿ ಯೋಚನೆ ಮಾಡಿ ಈ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತಗೊಳ್ಳೋದು ಸಹ ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಕುಂಭರಾಶಿಯವರೇ. ಅದೇ ರೀತಿ ಬಿ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಕೆಲವು ಸಲಹೆಗಳನ್ನಾದರೆ ನೀಡ್ತಾರೆ. ಆ ಎಲ್ಲ ರೀತಿ ಸಲಹೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಬಳಕೆ ಮಾಡಿಕೊಳ್ಳೋದು ಸಹ ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ. ಅದೇ ರೀತಿ ಆ ವ್ಯಕ್ತಿ ನೀಡ್ತಕ್ಕಂತಹ ಮಾರ್ಗದರ್ಶನ ಸಹ ಇಲ್ಲಿ ಮುಖ್ಯ ಆಗಿರುತ್ತೆ. ಹೌದು ಕುಂಭರಾಶಿಯವರೇ, ನಿಮಗೆ ಬಿ ಎಂಬುವ ಅಕ್ಷರದ ವ್ಯಕ್ತಿ ನೀಡಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಜೀವನವನ್ನು ನಡೆಸಿದ್ದೇ ಆದರೆ ನಿಮ್ಮ ಗುರಿಯನ್ನು ನೀವು ಬೇಗನೆ ತಲುಪಲು ಸಾಧ್ಯ ಆಗ್ತಕ್ಕಂಥದ್ದು. ಕುಂಭರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿಯನ್ನು ಸಹ ಭೇಟಿ ಮಾಡ್ತೀರಾ. ಇದರಿಂದಾಗಿ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ, ನೆಮ್ಮದಿ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಕುಂಭರಾಶಿಯವರು, ನೀವು ಕೆಲಸ ಮಾಡ್ತಿರುವ ಜಾಗದಲ್ಲಿರುವ ಮೇಲಾಧಿಕಾರಿಗಳಿಂದನೂ ಸಹ ನೀವು ಈ ಸಮಯದಲ್ಲಿ ಮೆಚ್ಚುಗೆಯ ಮಾತನ್ನು ಕೇಳಬಹುದಾಗಿರುತ್ತೆ. ಹೌದು, ಮೇಲಾಧಿಕಾರಿಗಳು ಈ ಸಮಯದಲ್ಲಿ ನಿಮ್ಮ ಒಂದು ಶ್ರಮವನ್ನು ಸೂಕ್ಷ್ಮವಾಗಿ ಗಮನಿಸಲಿದ್ದಾರೆ. ಹಾಗಾಗಿ ನಿಮಗೆ ಪ್ರತಿ ತಿಂಗಳು ಸಿಗುವ ಸಂಬಳವೂ ಸಹ ಈ ಸಮಯದಲ್ಲಿ ಏರಿಕೆಯಾಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಸ್ಥಾನ ಬದಲಾವಣೆಯಾಗುವ ಯೋಗನೂ ಸಹ ಇರ್ತಕ್ಕಂಥದ್ದು ಕುಂಭರಾಶಿಯವರೇ. ಅದೇ ರೀತಿ ನೀವು ಈಗ ಉದ್ಯೋಗಕ್ಕಾಗಿ ಹುಡುಕ್ತಾ ಇದ್ದರೆ ಇಷ್ಟು ದಿನ ನಿಮಗೆ ತಕ್ಕ ಉದ್ಯೋಗದ ಅವಕಾಶ ಆದರೆ ನಿಮಗೆ ಸಿಕ್ಕಿರಲಿಲ್ಲ ಅಲ್ವಾ. ಹಾಗಾಗಿ ನೀವು ಚಿಂತಿತರಾಗಿದ್ದೀರಿ. ಕುಂಭರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನಿಮಗೆ ತಕ್ಕ ಉದ್ಯೋಗದ ಅವಕಾಶ ಆದರೆ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಾರಂಭಿಕವಾಗಿ ಸಿಗ್ತಕ್ಕಂತಹ ಉದ್ಯೋಗದಲ್ಲಿ ಸಂಬಳ ಕಡಿಮೆ ಇದೆ ಅಂತ ಹೇಳಿ ಆ ಒಂದು ಉದ್ಯೋಗವನ್ನು ಬಿಡೋದಕ್ಕೆ ಹೋಗಬೇಡಿ. ಹೌದು, ಅದೇ ನಿಮ್ಮ ಜೀವನದ ಮೊದಲನೇ ಮೆಟ್ಟು ಆಗಿರುವ ಕಾರಣದಿಂದಾಗಿ ಅದೇ ಒಂದು ಉದ್ಯೋಗದಲ್ಲಿ ನೀವು ಹೆಚ್ಚಿನ ಕಾರ್ಯಸಿದ್ಧಿ ಮಾಡೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ನೀವು ಈ ಸಮಯದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ಕುಂಭರಾಶಿಯವರೇ. ಹೌದು, ಅದೇ ರೀತಿ ನೀವು ಕೆಲಸ ಮಾಡ್ತಿರುವ ಜಾಗದಲ್ಲಿ ಈ ಸಮಯದಲ್ಲಿ ನಿಮಗೆ ಒಂದೇ ಸಮಯದಲ್ಲಿ ಹೊಸ ಜವಾಬ್ದಾರಿಗಳನ್ನಾದ ನೀವು ನಿಭಾಯಿಸಬೇಕಾಗಿ ಬರುತ್ತೆ. ಹಾಗಾಗಿ ಆ ಎಲ್ಲ ರೀತಿ ಜವಾಬ್ದಾರಿಗಳನ್ನು ನೀವು ನಿಭಾಯಿಸುವಾಗ ಸರಿಯಾಗಿ ಕಾರ್ಯಸಿದ್ಧಿ ಮಾಡಿದ್ರೂ ನಿಮಗೆ ಹೆಚ್ಚಿನ ಫಲಗಳನ್ನು ಪ್ರಾಪ್ತಿ ಮಾಡಿಕೊಳ್ತೀರಾ. ಕುಂಭರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ 3 ದಿನದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತೀರಾ. ಹಾಗೆ ಚರ್ಚೆ ಮಾಡುವಾಗ ಬಿ ಎಂಬುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಿರುತ್ತಲ್ಲ, ಆ ಒಂದು ಚರ್ಚೆಗೆ ತಕ್ಕ ಪರಿಷ್ಕಾರವನ್ನಾದರೆ ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು. ಅದೇ ರೀತಿ ಕುಂಭರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ಪಟ್ಟಿರ್ತಕ್ಕಂಥ ಎಲ್ಲ ರೀತಿ ಕಷ್ಟಕ್ಕೆ ತಕ್ಕ ಪ್ರತಿಫಲ ಆದರೆ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಕುಂಭರಾಶಿಯವರ ಜೀವನದಲ್ಲಿ. ಹೌದು, ನೀವು ಹಣಕಾಸಿನ ಹೂಡಿಕೆಯನ್ನು ಮಾಡೋದಕ್ಕೆ ಇಷ್ಟು ದಿನ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ಕಾಯ್ತಾ ಇದ್ರಿ ಅಲ್ವಾ. ಹಾಗಾಗಿ ಕುಂಭರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ನೀವು ಹಣಕಾಸಿನ ವಿಚಾರದಲ್ಲಿ ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕಾಗಿರ್ಬೋದು ಅಥವಾ ಹಣಕಾಸಿನ ಹೂಡಿಕೆಯನ್ನು ಮಾಡೋದಕ್ಕಾಗಿರ್ಬೋದು, ಇದು ಸೂಕ್ತ ಕಾಲ ಆಗಿರುತ್ತೆ ಕುಂಭರಾಶಿಯವರೇ. ಅದೇ ರೀತಿ ಈ ಸಮಯದಲ್ಲಿ ಸಿಗ್ತಕ್ಕಂಥ ಅವಕಾಶಗಳನ್ನು ನೀವು ಮುಂದೂಡಿಕೆ ಮಾಡಬಾರದಾಗಿರುತ್ತೆ. ಅದೇ ರೀತಿ ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಆರೋಗ್ಯದ ಸಮಸ್ಯೆಗಳು ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ ಆರೋಗ್ಯದಲ್ಲೂ ಸಹ ನೀವು ಈಗ ಸುಧಾರಣೆಯನ್ನಾದರೆ ಕಾಣಬಹುದಾಗಿರುತ್ತೆ. ಹೌದು, ನೀವು ದೈಹಿಕವಾಗಿ ಆರೋಗ್ಯದಿಂದ ಇರೋದಕ್ಕೆ ಪ್ರತಿದಿನ ಧ್ಯಾನ, ಯೋಗ, ವ್ಯಾಯಾಮವನ್ನು ಮಾಡೋದ್ರ ಮೂಲಕ ದೈಹಿಕವಾಗಿಯೂ ಸಹ ನೀವು ತುಂಬ ಆರೋಗ್ಯದಿಂದ ಇರಬಹುದಾಗಿರುತ್ತೆ ಕುಂಭರಾಶಿಯವರೇ. ನೀವು ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಓದಿನ ಕಡೆ ಏಕಾಗ್ರತೆಯೂ ಸಹ ಏರಿಕೆಯಾಗ್ತಕ್ಕಂಥದ್ದು. ಹೌದು, ಇದರಿಂದಾಗಿ ನಿಮಗೆ
ತುಂಬ ಹೆಚ್ಚಿನ ಅಂಕಗಳನ್ನು ಸಹ ಈ ಸಮಯದಲ್ಲಿ ನೀವು ಪ್ರಾಪ್ತಿ ಮಾಡಿಕೊಳ್ತೀರಾ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನೀವೀಗಾಗಲೇ ಪರೀಕ್ಷೆಯನ್ನು ಬರೆದಿದ್ರೆ ಪರೀಕ್ಷೆಯಲ್ಲೂ ಸಹ ನೀವೀಗ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿರುತ್ತೆ. ಹೌದು, ಇದು ಕುಂಭರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನದ ಭವಿಷ್ಯ ಆಗಿರುತ್ತೆ. ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂತಹ ಗುರೂಜಿಯವರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು.